ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಇತ್ತೀಚೆಗೆ ಬಹಳ ಫೇಮಸ್. ಯಾಕೆಂದ್ರೆ ಅದು ರಾಹುಲ್ ಗಾಂಧಿಯ ಕೃಪೆಯಿಂದ. ಈಗೇನಾಗಿದೆ ಅಂದ್ರೆ ಅವರು ಮಾತನಾಡುವ ಕನ್ನಡ ಭಾಷೆ, ಅವರು ಓದುವ ಕನ್ನಡ ಭಾಷೆ ಮೇಲೆ ಕೂಡ ಎಷ್ಟೋ ಜನಕ್ಕೆ ಕಣ್ಣು ಬಿದ್ದಿದೆ. ಅದು ಬಿಟ್ಬಿಟ್ಟು ಈಗ ಅವ್ರ ಕೂದಲುಗಳ ಮೇಲೆ ಕೂಡ ಕಣ್ಣು ಬಿದ್ದಿದೆ. ಯಾಕೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಇದಾರಲ್ಲ ವಿಜಯೇಂದ್ರ ಅವರು ಅವ್ರ ಕೂದಲಿನ ಬಗ್ಗೆ ಮಾತನಾಡಿದರೆ ಅದೇನು ಅನ್ಸುತ್ತೆ ನೀವೇ ನೋಡಿ. ನಮ್ಮ ಮಕ್ಕಳು ಶಿಸ್ತಿನಿಂದ ಶಾಲೆಗೆ ಹೋಗ್ಬೇಕು. ಶಿಸ್ತಿನಿಂದ ಶಾಲೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಬಟ್ಟೆ ಸ್ವಚ್ಛವಾಗಿರ್ಬೇಕು. ಪಾಪ ನಮ್ಮ ತಾಯಂದ್ರು ಬಟ್ಟೆ ಒಗೆದು ಇಸ್ತ್ರಿ ಮಾಡಿ, ಶೂ ಪಾಲಿಶ್ ಮಾಡಿಸಿ, ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿ ಕಳಿಸ್ಕೊಡ್ತಾ ಇದ್ರು ಶಾಲೆಗೆ. ಯಾಕಂದ್ರೆ ಮಕ್ಕಳು ಶಿಸ್ತಿನಿಂದ ಹೋಗ್ಬೇಕು ಅಂತೇಳಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿದ್ರೆ, ನೀವು ಶಿಕ್ಷಕರೇ ನಿಂತಿರಿ, ನಿಮ್ಮ ಶಾಲೆಗೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ. ಸ್ವಾಮಿ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ. ಕಟಿಂಗ್ ಮಾಡಿಸ್ಕೊಂಡು, ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು, ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳ್ಬೇಕು ಹೊರತು